ಏನಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ನರಸತ್ತ ಸರ್ಕಾರಗಳಾಗಿವೆ, ಲಜ್ಜೆಗಟ್ಟೆ ಸರ್ಕಾರಗಳು ಇವತ್ತು ಇವು. ರೈತರ ಹತ್ರ ಓಟ್ ಹಾಕ್ಸ್ಕೊಂಡು ರೈತರ ಬೆನ್ನೆಲುಬು ಅಂತ ಹೇಳ್ಕೊಡ್ತಕ್ಕಂಥ ನರೇಂದ್ರ ಮೋದಿ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ವಿರೋಧ ಪಕ್ಷಗಳು ಇರ್ಬೋದು, ಈ ಮೂರು ಪಕ್ಷಗಳು ಲಜ್ಜೆಗಟ್ಟೆ ಸರ್ಕಾರಗಳು ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ರಸಗೊಬ್ಬರಗಳ ಬೆಲೆ ಇವೆಲ್ಲ ಜನಸಾಮಾನ್ಯರು ರೈತರು ಮಾಡ್ತಕ್ಕಂಥ ಕೆಲಸಗಳಿಗೆ ಇವತ್ತು ಹೊರೆಯಾಗಿ ಇವತ್ತು ಸರ್ಕಾರಗಳು ರೈತರ ಮೇಲೆ ಬರೆ ಎಳೆದು ಇವತ್ತು ರೈತರನ್ನು ಇವತ್ತು ಕಾಡಿಸಿ ಆತ್ಮಹತ್ಯೆಗೆ ಹೋಗ್ತಕ್ಕಂಥ ಒಂದು ದಾರಿಗೆ ತಲುಪಿಸ್ತಾ ಇದೆ. ಬಂಧುಗಳೇ, ಏನು ಈ ರಾಜಕಾರಣಿಗಳು ಮೂರು ಪಕ್ಷಗಳು ಏನಿದೆ, JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. BJP ಸರ್ಕಾರ ಕೇಂದ್ರದಲ್ಲಿದ್ದರೆ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದೆ. ಅವ್ರು ಚಕಾರ ಎತ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಇವತ್ತಲ್ಲೇ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೆ BJPಯವರು ವಿರೋಧ ಪಕ್ಷದಲ್ಲಿದ್ದಾರೆ. BJP ಮತ್ತು JDS ಪಕ್ಷದವರು ಇವರು ಚಕಾರ ಆಗ್ತಾ ಇಲ್ಲ. ಅಲ್ಲಿಗೆ ಏನಂದರೆ ಈ ಮೂರು ಪಕ್ಷಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ನಾನು ಮಾಡಿದಾಗ ನೀನು ಮಾತಾಡಬೇಡ, ನೀನು ಮಾಡಿದಾಗ ನಾನು ಮಾತಾಡಬೇಡ, ಇದು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥ ಪಕ್ಷಗಳು. ಅದರಿಂದ ಮುಂದಿನ ದಿನಗಳಲ್ಲಿ ಏನು ನಮ್ಮ ಮೇಲುಕೋಟೆ ದರ್ಶನ್ ಪುಟ್ಟಣ್ಣನವರು ರಾಜ್ಯ ಸರ್ಕಾರಕ್ಕೆ ಇವತ್ತು ಏನು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ರಾಜ್ಯಸಭೆಯಲ್ಲಿ ನಿಂತ್ಕೊಂಡ್ರೆ ಇವತ್ತು ಕರ್ನಾಟಕದಲ್ಲಿ ಇಡೀ ರೈತ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ರೈತ ಕುಳುವಾಗಿ ಅವರು ಒಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಾವು ಸರ್ವೋದಯ ಪಕ್ಷವನ್ನು ಕಟ್ಟಕ್ಕೆ ಶುರು ಮಾಡಿದ್ದೀವಿ. ಎಲ್ಲ ವಿವಿಧ ಸಂಘಟನೆಗಳನ್ನು ಸೇರಿಸ್ಕೊಂಡು ಎಲ್ಲ ನಮ್ಗೆ ಅನುಕೂಲವಾಗಿರ್ತಕ್ಕಂಥ ಸಮಾನಾಂತರ ಮನಸ್ಕರವಾದಂಥ ವಿಚಾರವಂತರಗಳನ್ನು ಸೇರಿಸ್ಕೊಂಡು ಒಂದು 10 MLAಗಳನ್ನು ಇಡೀ ನಮ್ಮ ರಾಜ್ಯದಲ್ಲಿ ಶಾಲ್ವೆ ಹಾಕ್ಕೊಂಡು ವಿಧಾನಸಭೆಗೆ ಹೆಜ್ಜೆ ಇಟ್ಟಿದ್ದೀವಿ. ಅಂದರೆ ಈ ಬುಡ್ಬುಡಿಗಳನ್ನ ಯಾರು ಅಳ್ಳಾಡ್ಸೋಕ್ಕಾಗಲ್ಲ, ಆ ರೀತಿ ಮಾಡ್ತೀವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ರೈತ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಅವ್ರಿಗೆ ಬೆಂಬಲವನ್ನು ಕೊಟ್ಟು MLAಗಳನ್ನ MP ಗಳು ಮಾಡಬೇಕು ಅಂತ ಈ ಮೂಲಕ ಈಗಾಗಲೇ 2-3 ಸಭೆಗಳಾಗಿವೆ. ಇದರಿಂದ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೇಳ್ತಾ ಇದ್ದೀವಿ, ನಾವು ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಒಬ್ಬ MLAಯನ್ನು ನಿಲ್ಲಿಸಬೇಕು, ಸರ್ವೋದಯ ಪಕ್ಷದಿಂದ ಮಿತ್ರ ಪಕ್ಷಗಳನ್ನ ಸೇರಿಸ್ಕೊಂಡು ಎಂಬತಕ್ಕಂಥ ಒಂದು ಕೂಗನ್ನು ಈಗಾಗಲೇ ಸರ್ವೋದಯ ಪಕ್ಷದಿಂದ ಸಭೆಗಳು ನಡೆದು ಕೂಗು ಹಾಕಿದ್ದೀವಿ. ಇದನ್ನು ಮುಂದುವರಿಸ್ಕೊಂಡು ರೈತ ಕುಳುವನ್ನು ಕಾಪಾಡೋದಕ್ಕೆ ಏನು ನಮ್ಮ ಜಿಲ್ಲೆಗೊಬ್ಬರಂತೆ MLAಗಳನ್ನು ಮಾಡಿ ಅಲ್ಲಿ ಬೆಂಬಲ ಕೊಟ್ಟು ದರ್ಶನ್ ಪುಟ್ಟಣ್ಣ ಅವರಿಗೆ MLAಗಳಾಗೋದಕ್ಕೆ ಎಲ್ಲರೂ ಸಾಥ್ ಕೊಡ್ತಾರೆ ಎಂಬತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಈ ಲಜ್ಜೆಗಟ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗ್ತಾ ಇದ್ದೀವಿ. ಇವರೇನಾದರೂ ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ರಸಗೊಬ್ಬರ ಕಮ್ಮಿ ಮಾಡಲಿಲ್ಲ ಅಂದರೆ ಎಲ್ಲ ಸರ್ಕಾರಗಳು ಧಿಕ್ಕಾರ ಕೂಗಿ ಬಂದ್ ಮಾಡ್ತೀವಿ, ಎಲ್ಲ ರೈತರ ಹತ್ರ ಹೋಗಿ ಹಳ್ಳಿಗೆ ಸಂಘಟನೆಯನ್ನು ಕಟ್ಟಿ ಹೋರಾಟ ಮಾಡ್ತೀವಿ, ಬಂದ್ ಕರೆ ಕೊಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೀವಿ. ಬಂಧುಗಳೇ, ಲಕ್ಷ್ಮೀನಾರಾಯಣ ರೆಡ್ಡಿ, ರಾಜ್ಯ ವಿಭಾಗಿ ಉಪಾಧ್ಯಕ್ಷರು.